ಮರದಲ್ಲಿ ಒಂದು ಹಣ್ಣು ಕೆಳಗೆ ಬಿದ್ದಿದೆ ಅಂದ ತಕ್ಷಣ ಮರನೇ ಹಾಳಾಗಿದೆ ಅಂತಲ್ಲ. ಹಣ್ಣು ಹಾಳಾಗಿದ್ರೆ ಅದ್ರ ಹಿಂದೆ ಹಕ್ಕಿನೂ ಕಾರಣ ಆಗಿರ್ಬೋದು ಅಲ್ವಾ? ಅಥವಾ ಕಲ್ಲು ಹೊಡೆದೂ ಕಾರಣ ಆಗಿರ್ಬೋದು. ಅದೆಲ್ಲ ಗೊತ್ತಿಲ್ಲದೆ ಮರನೇ ಕೆಟ್ಟದು ಅಂತ ದೂಷಿಸಿದ್ರೆ ನಾವು ದಡ್ಡರಾಗ್ತೀವಿ. ನನ್ನ ಮಾತಿಂದ ಬೇಜಾರಾಗಿದ್ರೆ ಕ್ಷಮಿಸಮ್ಮ. ಅಯ್ಯೋ ಹಾಗೇನೂ ಇಲ್ಲ, ಪರವಾಗಿಲ್ಲ. ಅತ್ತೆ ಇನ್ನು ಬರ್ಲೇ? ಅತ್ತೆ ಅದು ನಾನು ನೋಡ್ದೆ, ನಾನು ಎಲ್ಲಾನು ನೋಡ್ದೆ, ಎಲ್ಲಾನು ಕೇಳಿಸ್ಕೊಂಡೆ. ಅಲ್ಲ ಏನಿದು, ಇಲ್ಲಿ ಬಂದ್ರೆ ಒಳ್ಳೆ ಫೀಲ್ ಸಿಗುತ್ತಲ್ಲ ಅಂತಂದ್ರೆ ಏನೇನೋ ಆಗೋಯ್ತು? ಏನೂ ಆಗಿಲ್ಲ, ಎಲ್ಲ ಒಳ್ಳೇದೇ ಆಯ್ತು. ಏನು ಒಳ್ಳೇದೇ ಆಯ್ತಾ? ಅಲ್ಲ, ಅವ್ರ ಭಾಗ್ಯ ಬಗ್ಗೆ ಹಾಗೆಲ್ಲ ಮಾತಾಡಿದ್ರು, ನೀವ್ ನೋಡಿದ್ರೆ ಒಳ್ಳೇದೇ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ? ನಾನು ಅರ್ಚಕರು ಹೇಳಿದ ಮಾತಿನ ಬಗ್ಗೆ ಹೇಳ್ತಿಲ್ಲ, ನೀವ್ ಆಡಿದ ಮಾತಿನ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಮಾತಿನ ಬಗ್ಗೆನಾ? ಹೌದು. ಯಾವತ್ತೂ ದೇವಸ್ಥಾನಕ್ಕೆ ಬರ್ದೇ ಇರೋರು ಇವತ್ತು ಯಾಕೆ ಬಂದ್ರಿ ಹೇಳಿ? ಯಾಕೆ? ಎಲ್ಲ ಸಮಸ್ಯೆಗಳು ದೇವರು ತಾನಾಗೆ ಬಂದು ಬಗೆಹರಿಸಕ್ ಆಗಲ್ಲ ಅಂತ ಅವನು ಕೆಲವ್ರನ್ನ ಕಳಿಸ್ತಾನಂತೆ. ಇವತ್ತು ನಮ್ಮ ಭಾಗ್ಯನ ಪಾಲಿಗೆ ದೇವರಾಗಿ ಬಂದ್ರಿ. ನಮ್ಮ ಭಾಗ್ಯಂಗಾಗಿರೋ ಅವಮಾನನ ನೀವು ಮಾತಿನ ಮೂಲಕ ಸರಿ ಮಾಡಿದ್ರಿ. ಅಲ್ಲ, ನಾನು ಜಸ್ಟ್ ಆದಿಯವ್ರೆ, ನೀವ್ ಏನ್ ಸಹಾಯ ಮಾಡಿದ್ರಿ ಅನ್ನೋದು ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ನನಗ್ ಗೊತ್ತಿಲ್ಲ. ಈ ಸಮಯದಲ್ಲಿ ಭಾಗ್ಯನ್ ಪರವಾಗಿ ನಿಂತು ಮಾತಾಡೋದು ತುಂಬಾ ಮುಖ್ಯ ಇತ್ತು. ಆ ಕೆಲ್ಸನ ನೀವು ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಹೌದು ಆದಿಯವ್ರೆ, ಥ್ಯಾಂಕ್ ಯು ಸೋ ಮಚ್. ನನಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಪರವಾಗಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅದ್ರಲ್ಲೇನಿದೆ ಭಾಗ್ಯ, ಇಟ್ಸ್ ಮೈ ಪ್ಲೇಜರ್. ಅಯ್ಯೋ, ನೋಡು ಮಾತಾಡ್ತಾ ನಿಂತ್ಬಿಟ್ಟೆ, ಯಾಕೆ ಬಂದ್ವಿ ಅನ್ನೋದೇ ಮರ್ತು ಬಿಟ್ಟೆ. ತುಪ್ಪದ ದೀಪ ಹಚ್ಚೋಣ ಅಂತ ಬಂದ್ವಿ, ಅದನ್ನೇ ಮರ್ತು ಬಿಟ್ಟೆ. ಮೊದಲು ತುಪ್ಪದ ದೀಪ ಹಚ್ಚೋಣ. ಅರ್ಚಕ್ರೆ, ಒಂದ್ ದೀಪ ಕೊಡ್ತೀರಾ? ಏನಿದು 13% ಅಲ್ಲಿ 18% ಕಡಿಮೆ ಬರ್ತಿದೆ. ಹಾಗೆ ಬಂದ್ರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬದುಕೋಕಾಗಲ್ಲ ಅಂತ ಕಾವ್ಯ ಹೇಳ್ತಾ ಇದ್ಲು. ಹಾಗಾದ್ರೆ ನನ್ಗೂ ತಾಂಡವ್ಗೂ ಮ್ಯಾಚ್ ಆಗಲ್ವಾ? ಏನ್ ಶ್ರೇಷ್ಠ, ಬೆಳಿಗ್ಗೆನೆ ಫೋನ್ ಇಟ್ಕೊಂಡು ಕೂತಿದ್ಯಾ? ಮಾಡಕ್ ಬೇರೆ ಏನೋ ಕೆಲಸ ಇಲ್ವಾ? ತಾಂಡವ್ ಪ್ಲೀಸ್ ಸ್ಟಾಪ್ ಇಟ್. ಬೆಳಗ್ಗೆನೆ ಕಾಲ್ ಕೆರ್ಕೊಂಡು ಜಗ್ಲಿಕ್ ಬರ್ಬೇಡ. ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಸುಮ್ನೆ ಜಡ್ಜ್ ಮಾಡಕ್ ಬಂದ್ಬಿಟ್ಟ. ಏನು ಅಂತದ್ದೇನ್ ದೊಡ್ಡ ಸಾಧನೆ ಮಾಡ್ತಿದ್ಯಾ ನಿನ್ ಫೋನ್ ನಲ್ಲಿ? ನಮ್ಮಿಬ್ರ ಬಗ್ಗೆನೆ ನೋಡ್ತಾ ಇದ್ದೆ. ನಮ್ಮಿಬ್ರ ಬಗ್ಗೆನಾ? ತುಂಬಾ ದಿನದಿಂದ ನಮ್ಮಿಬ್ರ ಮಧ್ಯದಲ್ಲಿ ಒಂದಲ್ಲ ಒಂದ್ ಕಾರಣಕ್ಕೆ ಜಗಳ ಆಗ್ತಾನೆ ಇದೆ. ನಮ್ಮಿಬ್ರು ಡೇಟ್ ಆಫ್ ಬರ್ತ್ ನ ಮತ್ತೆ ರಾಶಿ ನಕ್ಷತ್ರನ ಈ ಆಪ್ ಅಲ್ಲಿ ಹಾಕಿದ್ರೆ ನಾವಿಬ್ರು ಎಷ್ಟು ಕಂಪ್ಯಾಟಿಬಲ್ ಅಂತ ತೋರಿಸುತ್ತೆ. ಅದ್ರಲ್ಲಿ ಮಿನಿಮಮ್ 18% ಆದ್ರೂ ಬರ್ಬೇಕು ಅಂತ ಇದೆ. ಬಟ್ ನಮ್ಮಿಬ್ರದು ಬರ್ತಾ ಇಲ್ಲ ಕಣೋ. ಅದಕ್ಕೆ ನಾವಿಬ್ರು ಇಷ್ಟು ಜಗಳ ಆಡ್ತೀವಿ ಅಂತ ಅನಿಸ್ತಿದೆ. ಅಂತ ಹೆಲ್ಪ್ ಶ್ರೇಷ್ಠ, ಹೋಗಿ ಹೋಗಿ ಇದನ್ನೆಲ್ಲ ನಂಬ್ತಿದ್ಯಲ್ಲ, ಇದೆಲ್ಲ ಮೂಡ್ ನಂಬಿಕೆ. ತಣ್ಣಗ್ ನೋಡು, ನಿನಗ್ ನಂಬಿಕೆ ಇಲ್ಲ ಅಂತ ಗೊತ್ತು, ನನ್ ನಂಬಿಕೆನ ಯಾಕೆ ಹಾಳು ಮಾಡ್ತಿದ್ಯಾ? ಏನು ನಂಬಿಕೆನಾ? ನೆನ್ನೆ ತನಕ ಇದೆಲ್ಲ ಯಾವ್ದು ಸರಿ ಇಲ್ಲ ಅಂತ ಅಂತಿದ್ದವಳು ಇವತ್ತು ಸಡನ್ ಆಗಿ ನಂಬಕ್ ಶುರು ಮಾಡ್ಬಿಟ್ಟಿದ್ಯಾ? ಯಾವ್ದೋ ಒಂದು ಕಿತ್ತೋಗಿರೋ ಆ್ಯಪ್ ಇವತ್ತು 18% ಅಂತ ತೋರ್ಸತ್ತೆ, ನಾಳೆ 90% ಅಂತ ತೋರ್ಸತ್ತೆ. ಅದನ್ನೆಲ್ಲ ನಂಬ್ಕೊಂಡು ಕೂರಕ್ ಆಗಲ್ಲ ಶ್ರೇಷ್ಠ. ಸರ್, ಒಂದು ಆರ್ಡರ್ ಇತ್ತು. ಆರ್ಡರಾ?
ನಾನೇನು ಆರ್ಡರ್ ಮಾಡಿಲ್ಲ. ನಾನೇ ಆರ್ಡರ್ ಮಾಡಿದ್ದು. ಏನ್ ಆರ್ಡರ್ ಮಾಡಿದೆ ಶ್ರೇಷ್ಠ? ಎಷ್ಟಾಯ್ತು? 6500. ವಾಟ್? 6500? ಅಂತದ್ ಏನ್ ಆರ್ಡರ್ ಮಾಡಿದೆ? ಸ್ಕ್ಯಾನರ್ ತೋರಿಸಿ. ಮೇಡಮ್ ಆಗಿದೆ, ಥ್ಯಾಂಕ್ ಯು. ಶ್ರೇಷ್ಠ, ವಾಟ್ ಇಸ್ ರಾಂಗ್ ವಿತ್ ಯು? ಏನ್ ಆರ್ಡರ್ ಮಾಡಿದೆ? ಶ್ರೇಷ್ಠ, ನಾನ್ ನಿನ್ನೆ ಕೇಳ್ತಿರೋದು ಏನಿದು? ಮೊನ್ನೆ ಹಾಗೆ ಫೋನ್ ಸ್ಕ್ರಾಲ್ ಮಾಡ್ತಿದ್ದೆ, ಅವಾಗ ಈ ಸ್ಲಿಪ್ಪರ್ ಕಾಣಿಸ್ತು, ಅದಕ್ಕೆ ಬೈ ಮಾಡಿದೆ. ವಾಟ್? ಇದು ಸ್ಲಿಪ್ಪರಾ? ಸ್ಲಿಪ್ಪರ್ 6500 rupees ಕೊಟ್ಯಾ? ಐ ಯು ಕ್ರೇಜಿ? ಜನರು ಗೊತ್ತಾದ್ರೆ ನಗ್ತಾರಷ್ಟೇ. ವಾಟ್ ಇಸ್ ಸ್ಟ್ಯಾಂಡರ್ಡ್? 6500 rupees ಚಪ್ಪಲಿ ಕೊಟ್ಟಿದ್ದಾಳೆ. ಸ್ಟಾಪ್ ಬೀಯಿಂಗ್ ಸಿಲ್ಲಿ. ಶ್ರೇಷ್ಠ, ಸಿಲ್ಲಿಯಾಗಿ ಆಡ್ತಿರೋದು ನಾನಲ್ಲ, ನೀನು. ಸುಮ್ನೆ ಈ ತರ ದುಡ್ಡನ್ನ ವೇಸ್ಟ್ ಮಾಡೋದನ್ನ ನಿಲ್ಸು. ಏನು ನೀನ್ ಒಳ್ಳೆ ದೊಡ್ಡ ಡಿಕ್ಟೇಟರ್ ತರ ಆಡ್ತಿದ್ಯಾ? ನನ್ ದುಡ್ಡು ನನ್ ಇಷ್ಟ. ದುಡ್ಡು ಖರ್ಚು ಮಾಡೋದಕ್ಕೂ ಒಂದು ಲಿಮಿಟ್ ಇರ್ಬೇಕು ಶ್ರೇಷ್ಠ. ನೀನ್ ಇದೇ ತರ ದುಡ್ಡು ಖರ್ಚು ಮಾಡ್ತಾ ಇದ್ರೆ ಇಬ್ರು ಸಾಲದು ದುಡಿಯೋದಕ್ಕೆ. ನಂತರ 4 ಜನ ಬೇಕಾಗ್ತಾರೆ. ಏನು? ನಿನ್ನಂತೂ 4 ಜನನ? ನೀನೊಬ್ಬನೇ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಇನ್ನು 4 ಜನ ಬೇರೆ ಕೇಳು. 6500 rupees ಚಪ್ಪಲಿ ಕೊಟ್ಟಿದ್ದಾರೆ. ಅದೇನ್ ಕರ್ಮನೋ ಏನೋ, ಆ ಪೂಜನ್ ಕೈಲಿ ನಾನ್ ಸೇವೆ ಮಾಡಿಸ್ಕೊಳ್ಳೋಣ ಅನ್ಕೊಂಡ್ರೆ ಇವಾಗ ನಾನೇ ಅವಳಿಗೆ ಸೇವೆ ಮಾಡೋಗಾಗಿದೆ. ಏನಿದು ಕನಿಕ, ಎಲ್ಲ ಉಲ್ಟಾ ಆಗ್ತಿದ್ದಿಲ್ಲ. ನಾವೇನೋ ಅನ್ಕೊಂಡ್ರೆ ಇನ್ನೇನೋ ಆಗ್ತಿದೆ ಇಲ್ಲಿ. ಹ್ಞೂ ಅತ್ತೆ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ಇವಾಗ ನಮ್ ನಿಜವಾಗ್ಲೂ ಡಾಕ್ಟರ್ ಫೋನ್ ಮಾಡ್ಬೇಕಾ? ಕನಿಕ, ಏನ್ ಹೀಗೆ ಕೇಳ್ತಿದ್ಯಾ? ಅಣ್ಣ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಅಷ್ಟೇ. ಅತ್ತೆ, ನಂಗೆ ಯಾಕೋ ಆ ಪೂಜಾಗ್ ಜ್ವರ ಬಂದಿದೆ, ಸುಸ್ತಾಗ್ತದೆ ಅಂತ ಅನ್ನಿಸ್ತಿಲ್ಲ. ಅವಳು ನಾವೇನಾದ್ರು ಕೆಲಸ ಹೇಳ್ತೀವಿ ಅಂತ ನಾಟಕ ಮಾಡ್ತಿದ್ದಾಳ ಅಂತ. ಇಲ್ಲ ಕನಿಕ, ಅವಳಿಗೆ ತುಂಬಾ ಸುಸ್ತಾಗಿದೆ. ಅದನ್ನೇ ಅತ್ತೆ ಹೇಳ್ತಿರೋದ್ ನಾನು, ಅವಳು ನಾಟಕ ಮಾಡ್ತಿದ್ದಾಳೆ ಅಂತ. ಅವಳನ್ನಂತೂ ನಾನು ನಂಬಲ್ಲ. ನೋಡ್ತೀರಿ ಅವಳ ನಾಟಕನ ಹೇಗ್ ಬಯಲ್ ಮಾಡ್ತೀನಿ ಅಂತ. ಏನು ನೀನ್ ಸುಮ್ನೆ ಬಿಡೋದ? ನನ್ನ ಮಗ ಸಾರಿ ಕೇಳಲ್ಲ. ಅಷ್ಟಕ್ಕೂ ನೀನ್ ಯಾವ ದೊಡ್ಡ ಜನ ಅಂತ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ? ರಮೇಶ್, ರಮೇಶ್, ಎಲ್ಲಿದ್ದೀರಿ? ಹೇಳಿ ಮನೋಜ್ ಸರ್. ಯಾಕೋ ಬರ್ತಾ ಬರ್ತಾ ನಮ್ಮ ಮರ್ಯಾದೆಯಲ್ಲಿ ಕಮ್ಮಿ ಆಗ್ತಾ ಇದೆಯಲ್ಲ ಪ್ರಿನ್ಸಿಪಲ್ ಸಾಹೇಬ್ರೆ? ಹಾಗೆಲ್ಲ ಏನಿಲ್ಲ ಮನೋಜ್ ಸರ್, ಯಾಕೆ ಈಗ ಹೇಳ್ತಾ ಇದ್ದೀರಾ? ಇನ್ನೇನ್ರಿ, ಯಾವುದೋ ರ್ಯಾಂಡಮ್ ಲೇಡಿ ಬಂದು ನನ್ನ ಮಗನ ಮೇಲೆ ಕೈ ಮಾಡಿದಾಳೆ. ನನ್ನ ಮಗ ಸಾರಿ ಕೇಳ್ಬೇಕು ಅಂತ ಹೇಳ್ತಿದ್ದಾಳೆ. ವಾಟ್ ಇಸ್ ಏನಿದ್ರ ಅರ್ಥ? ಯಾಕಮ್ಮ ಈಗ ಮಾಡ್ತೀಯಾ? ಹೋಗ್ ಸುಮ್ಮನೆ ನೀನು. ನೀವಾರ ಹೇಳ್ಬಾರ್ದೇನ್ರಿ? ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಸರ್, ದೊಡ್ಡ ಇಶ್ಯೂ ಆಗತ್ತೆ ಅಂತ. ಮಾತೇ ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ನಿಲ್ಲಕ್ ಬಿಟ್ಟಿದ್ದೀರಾ? ಹೊಡಮ್ಮ ನೀನ್ ಇಲ್ಲಿಂದ. ಇಲ್ಲ ಸರ್, ನಾನು ಇಲ್ಲಿಂದ ಹೋಗಲ್ಲ. ನನ್ನ ಮಗನ್ಗೆ ಅನ್ಯಾಯ ಆಗಿದೆ. ನನ್ನ ಮಗನ್ಗೆ ನ್ಯಾಯ ಸಿಗೋವರೆಗೂ ನಾನು ಖಂಡಿತ ಇಲ್ಲಿಂದ ಹೋಗಲ್ಲ. ಏನು ಅನ್ಯಾಯನ? ನೋಡಮ್ಮ, ಇಷ್ಟೊಂದು ದೊಡ್ಡ ದೊಡ್ಡ ವರ್ಡ್ ಅನ್ನೆಲ್ಲ ಯೂಸ್ ಮಾಡಿ ಈ ಇಶ್ಯೂನ ದೊಡ್ಡದ್ ಮಾಡಕ್ ಹೋಗ್ಬೇಡ. ಏನೋ ಚಿಕ್ಕದಾಗಿ ಹೊಡೆದಿದ್ದಾನೆ, ಅದಕ್ಕೆ ಅನ್ಯಾಯ ಅಂತ ಹೇಳ್ತಾ ಇದೀಯಾ? ಚಿಕ್ಕದಾಗಿ ಹೊಡೆದಿರೋದ? ಸರ್ ನೋಡಿ, ನಿಮ್ ಮಗ ಮಾಡಿರೋದು ಅನ್ಯಾಯನೇ. ನನ್ನ ಮಗನ್ಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಒಂದ್ ಹೆಜ್ಜೆ ಕೂಡ ಕದಲಲ್ಲ. ನೋಡಮ್ಮ, ಇಷ್ಟೊತ್ತು ನಿನ್ನ ಹತ್ರ ನಾನು ನಿಂತ್ಕೊಂಡು ಮಾತಾಡಿದ್ದೆ ದೊಡ್ಡ ವಿಷಯ. ಈ ತರ ಹೆಣ್ಮಕ್ಳ ಹತ್ರ ಎಲ್ಲ ಜಗಳಾಡ್ಕೊಂಡು ನಿಲ್ಲೋ ಸಿಲ್ಲಿ ಮನುಷ್ಯ ಅಲ್ಲ ನಾನು. ನಾನು ಏನೇ ಇದ್ರು ಮ್ಯಾನ್ ಟು ಮ್ಯಾನ್ ಮಾತಾಡೋನು. ಒಂದ್ ಕೆಲ್ಸ ಮಾಡು, ಅವನ ಅಪ್ಪನ ಕಳಿಸು, ಅವನ ಹತ್ರನೇ ಮಾತಾಡ್ತೀನಿ. ನಿಮ್ ಮನೆಯಲ್ಲಿ ಬಂಧು ಬಳಗದಲ್ಲಿ ಗಂಡಸರು ಅಂತ ಯಾರು ಇಲ್ವಾ? ನಾನಿದ್ದೀನಿ.
ಏ ಶ್ರೇಷ್ಠ ಏನು ಪ್ರಾಬ್ಲಮ್ಮು? ಜಾಗ ಬಿಡು. ತಾಂಡವ್, ನನ್ನಲ್ಲಿ ಏನೋ ಒಂದು ಚೇಂಜಸ್ ಇದೆ. ಏನು ಅಂತ ಹೇಳು. ಅಯ್ಯೋ ನನಗೇನು ಗೊತ್ತಾಗ್ತಿಲ್ಲ, ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಹೋಗು. ಓ ಗಾಡ್, ಚೂಳ್ ಮೇಲೆ ರೇಗ್ಬಿಟ್ನಾ? ಯಾಕೆ ಹನಿ ಹನಿ ಐ ಆಮ್ ಸೋ ಸಾರಿ, ನಾನು ನಿನ್ನ ಮೇಲೆ ಕೂಗಾಡ್ಬಾರ್ದಿತ್ತು. ಅದು ಏನೋ ಈ ಪ್ರಾಜೆಕ್ಟು ಕೆಲಸ ಟೆನ್ಷನ್ ಮೇಲೆ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ತಾಂಡವ್, ನೀನ್ ನನ್ನ ಮೇಲೆ ಕೂಗಾಡಿದ್ ನನಗೆ ಬೇಜಾರಿಲ್ಲ ಕಣೋ. ಅದನ್ನ ನೀನ್ ಮೊದ್ಲಿಂದನೂ ಮಾಡ್ತಿದ್ದೆ, ಇವಾಗ್ಲೂ ಮಾಡ್ತಿದ್ಯಾ ಅಷ್ಟೇ. ಬಟ್ ಇವಾಗ ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ. ಮುಂಚೆ ನಾನು ಜಸ್ಟ್ ಕೂಮ್ ಮಾಡ್ಕೊಂಡು ಬಂದಿರೋ ಹೇರ್ ಸ್ಟೈಲ್ ಚೇಂಜ್ ಆಗಿದ್ರು ಕೂಡ ನೀನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ನಾನು ಹೊಸ ಇಯರಿಂಗ್ ಹಾಕೊಂಡಿದ್ದೀನಿ ನೋಡು, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ನೀನ್ ಏನು ಹೇಳ್ತಾನೆ ಇಲ್ಲ ಅಂದ್ರೆ ಏನರ್ಥ? ಹನಿ ಐ ಆಮ್ ರಿಯಲಿ ಸಾರಿ ಹನಿ. ಅದೇನು ಗೊತ್ತಾ, ಇವತ್ತು ನನ್ನ ಪ್ರಾಜೆಕ್ಟು ಒಂದಿಷ್ಟು ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ಆ ಟೆನ್ಷನಲ್ಲಿ ನಿನ್ನ ಮೇಲೆ ಕೂಗಾಡ್ಬಿಟ್ಟು ಸರಿಯಾಗಿ ಗಮನಿಸಲಿಲ್ಲ. ಐ ಆಮ್ ರಿಯಲಿ ಸಾರಿ. ಹೋಗೋ ಹನಿ, ಪ್ಲೀಸ್ ಕೋಪ ಮಾಡ್ಕೋಬೇಡ. ಗಂಡ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಹೆಂಡತಿ ಈ ಥರ ಸಿಟ್ಟಲ್ಲಿ ಕಳ್ಸ್ಕೊಟ್ರೆ ಹೇಗಿರತ್ತೆ ನೀನೇ ಹೇಳು? ಹೋಗಿದ್ ಕೆಲಸ ಚೆನ್ನಾಗಿ ಆಗಲ್ಲ ಹನಿ. ಸೊ ಪ್ಲೀಸ್ ವಿಶ್ ಮಿ ಗುಡ್ ಲಕ್. ಇವತ್ತೆಲ್ಲ ಚೆನ್ನಾಗಾದ್ರೆ ನಮ್ಮಿಬ್ರಿಗೂ ಒಳ್ಳೆ ತಾನೆ? ನಮ್ಮಿಬ್ರಿಗೂ ಒಳ್ಳೇದಾ? ಹೇಗೆ? ಇದೇನ್ ಹನಿ ಹೀಗೆ ಕೇಳ್ತಿದ್ಯಾ? ನನ್ನ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ನಿನಗೆ ಖುಷಿ ಇರಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸ್ಟ್ರೆಸ್ ಫ್ರೀ ಆಗ್ತೀನಿ. ಈ ಕೋಪ ಗೀಪ ಏನೂ ಇರಲ್ಲ. ಪಕ್ಕನಾ? 100% ಪಕ್ಕ ಹನಿ. ಅಂಡ್ ಮೋರ್ ಓವರ್, ಇವತ್ತು ನಾನು ಅನ್ಕೊಂಡಿರೋ ತರ ಪ್ರೆಸೆಂಟೇಶನ್ ಚೆನ್ನಾಗೇನಾದ್ರೂ ಆದ್ರೆ ನನ್ನ ಕಡೆಯಿಂದ ನಿನಗೆ ಒಂದು ಕ್ಯಾಂಡಲ್ ಲೈಟ್ ದಿನ. ಪಕ್ಕನಾ? ಎಸ್ ಪಕ್ಕ. ವಿಶ್ ಮಿ ಗುಡ್ ಲಕ್. ಆಲ್ ದಿ ಬೆಸ್ಟ್ ಬೇಬಿ, ಡು ವೆಲ್. ಆದೀಶ್ವರ್ ಸರ್, ನೀವಾ? ಎಸ್, ನಾನೇ. ಸರ್, ನೀವೇನ್ ಮಾಡ್ತಿದ್ದೀರಾ ಸರ್ ಇಲ್ಲಿ? ನೀವೇ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಭಾಗ್ಯ ಬಂದು ಬಳಗದಲ್ಲಿ ಮಾತಾಡೋಕೆ ಯಾರು ಗಂಟ್ರಿಲ್ವಾ ಅಂತ. ನಾನು ಬಂದಿದ್ದೀನಲ್ಲ, ಮಾತಾಡಿ. ಅದೇನೋ ಮ್ಯಾನ್ ಟು ಮ್ಯಾನ್ ಅಂತ ಹೇಳ್ತಾ ಇದ್ರಲ್ಲ, ಕಮ್ ಲೆಟ್ಸ್ ಟಾಕ್. ಸರ್, ನಿಮ್ಮ ನೇರಕ್ಕೆ ನಾನು ಮಾತಾಡಕ್ಕಾಗತ್ತಾ? ಅಲ್ಲ, ಇಷ್ಟೊತ್ತು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರಲ್ಲ, ಮತ್ತೆ ಇವಾಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ ಸರ್, ನಾನು ನಿಮ್ಮ ಕಂಪ್ನಿ ಶೇರಿಂಗ್ಸ್ ಅಲ್ಲಿ ಪಾರ್ಟ್ನರ್ ಆಗ್ಬೇಕು ಅಂತಿದ್ದೀನಿ. ಆಗ ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಲ್ಲ, ಆಗಿರುವಾಗ ನಿಮ್ಮ ಎದುರಿಗೆ ನಾನು ಹೇಗೆ ಮಾತಾಡಕ್ಕಾಗತ್ತೆ ಸರ್? ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿಲ್ವಲ್ಲ? ಇಲ್ಲ ಸರ್, ಅದನ್ನೇ ಮಾತಾಡ್ಬೇಕು ಅಂತ ತುಂಬಾ ಟೈಮಿಂದ ಕಾಯ್ತಾ ಇದ್ದೆ. ನಿಮ್ಮನ್ನು ಮೀಟ್ ಮಾಡೋಕ್ಕೂ ತುಂಬಾ ಸಲ ಟ್ರೈ ಮಾಡಿದೆ ಸರ್. ಇವತ್ತು ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಸರ್. ಇವತ್ತೇ ಮಾತಾಡಿ ಮುಗಿಸ್ಕೊಂಡ್ಬಿಡೋಣ. ಸಾರಿ, ನಾನಿಲ್ಲಿ ಆ ವಿಷಯ ಮಾತಾಡಕ್ ಬಂದವನಲ್ಲ. ಬಟ್ ನೀವಾಗೆ ಕೇಳ್ತಿದ್ದೀರಾ ಅಂತ ಹೇಳ್ತೀನಿ ಕೇಳಿ. ಯುವರ್ ಪ್ರಪೋಸಲ್ ಇಸ್ ರಿಜೆಕ್ಟೆಡ್.